ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಕ್ಲಾಸಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಇಮ್ಮಿಡಿಯೇಟ್ ಆಗಿ ಅವುಗಳನ್ನು ವಾಚ್ ಮಾಡಬಹುದಿರುತ್ತೆ. ಯಾರೆಲ್ಲ 402 PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವ್ರಿಗಾಗಿ ಅಂತ ನಮ್ಮ ವೇದಾಂತ್ ಪಾಠಶಾಲೆ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ ಈ ಹೆಸರಿನ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ಇದು ಎಲ್ಲ PSI ಪೇಪರ್ 1 ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನಿಮ್ಮ ವಿಳಾಸವನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ನಮ್ಮ ಈ ಪುಸ್ತಕ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದೆ, ಹಾಗೆ ಸ್ವಪ್ನ ಬುಕ್ ಹೌಸಲ್ಲೂ ಕೂಡ ಅವೈಲಬಲ್ ಇದೆ. ನೀವು ಹೋಗಿ ಅಲ್ಲಿಯೂ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನಲ್ಲಿ ಯಾವ ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದೀನಿ ಬನ್ನಿ ನೋಡೋಣ. ಅದಕ್ಕೂ ಮುನ್ನ ನಾನು ನಿಮಗಾಗಿ ಟಾರ್ಗೆಟ್ 402 PSI ಟ್ರಾನ್ಸ್ಲೇಷನ್ ಸೆಷನ್ಸ್ ಅಂತ ಮಾಡಿಕೊಟ್ಟಿದ್ದೀನಿ. ಒಟ್ಟು 30 ಅಪ್ಡೇಟೆಡ್ ಕ್ಲಾಸಸ್ ಇದೆ. ಪ್ಲೇಲಿಸ್ಟಲ್ಲಿ ಟಾಪಲ್ಲಿ ನಿಮಗೆ ಕಾಣಿಸುತ್ತೆ, ಹೋಗಿ ಚೆಕ್ ಮಾಡಿ. ಅಥವಾ ಈ ಸೆಷನ್ನ ಕೊನೆಯಲ್ಲೂ ಕೂಡ ನಾನು ನಿಮಗೆ ಪ್ಲೇಲಿಸ್ಟನ್ನು ತೋರಿಸ್ತೀನಿ, ಅಲ್ಲೂ ಕೂಡ ಕ್ಲಿಕ್ ಮಾಡಿ ವಾಚ್ ಮಾಡಬಹುದು. ಇವತ್ತಿನಿಂದ ನಾನು ನಿಮ್ಮ ಜೊತೆಯಲ್ಲಿ ನ್ಯೂಸ್ ಪೇಪರ್ಸ್ ಹಾಗೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಉಪಯೋಗ ಆಗುವಂಥ ಮ್ಯಾಗಝೀನ್ಸಿಂದ ವಿಚಾರಗಳನ್ನು ತೊಗೊಂಡು ಬಂದು ಡಿಸ್ಕಸ್ ಮಾಡ್ತೀನಿ. ನಿಮಗೆ ಅದು ಕರೆಂಟ್ ಅಫೇರ್ಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ, ಹಾಗೆ ಟ್ರಾನ್ಸ್ಲೇಷನನ್ನು ಕಲಿಯೋದಕ್ಕೂ ಕೂಡ ನಿಮಗೆ ಇದು ಸಹಾಯ ಮಾಡುತ್ತೆ. ಓಕೆ, ಸೊ ಇವತ್ತಿನಿಂದ ನಾವು ಈ ರೀತಿಯ ಸೆಂಟೆನ್ಸಸ್ ಟ್ರಾನ್ಸ್ಲೇಷನನ್ನು ನೋಡ್ತಾ ಹೋಗ್ತೀವಿ. ಪರೀಕ್ಷೆಯಲ್ಲಿ ಪ್ಯಾರಾಗ್ರಾಫೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಈ ಮುಂಚೆ ಸೆಂಟೆನ್ಸಸ್ಸನ್ನು ಕೊಟ್ಟಿದ್ದಾರೆ. ನಾವು ಎರಡೂ ರೀತಿಯಲ್ಲಿ ತಯಾರಿರಬೇಕಾಗತ್ತೆ. ಆ್ಯಂಡ್ ಬಹಳಷ್ಟು ಸ್ಟೂಡೆಂಟ್ಸಿಗೆ ಇನ್ನು ಸೆಂಟೆನ್ಸಸ್ನ ಅಂದರೆ ಒಂದು ಇಡೀ ಪ್ಯಾರಾಗ್ರಾಫಲ್ಲಿ ಒಂದು ಸೆಂಟೆನ್ಸ್ ಅಂತ ತಗೊಂಡಾಗ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸ್ವಲ್ಪ ಮಟ್ಟಿನ ಕಷ್ಟಪಡ್ತಾ ಇದ್ದೀರಾ, ನನಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನಾನು ನಿಮಗೆ ಫಾರ್ಮುಲಾ ಬಳಸಿ ಅಥವಾ ಫಾರ್ಮುಲಾ ಬಳಸದೆ ಒಂದೇ ಒಂದು ವಾಕ್ಯವನ್ನು ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಗಲ್ ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ನಿಮಗೆ ಇಡೀ ಪ್ಯಾರಾಗ್ರಾಫ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇವತ್ತಿನಿಂದ ನಾನು ನಿಮಗೆ ಈ ಸೆಂಟೆನ್ಸಸ್ ಕಾನ್ಸೆಪ್ಟನ್ನು ತೊಗೊಂಡು ಬರ್ತಾ ಇದ್ದೀನಿ. ಸೆಂಟೆನ್ಸಸ್ ಪ್ರಾಕ್ಟೀಸಸನ್ನು ನೀವು ನೋಡಬಹುದಿರುತ್ತೆ ನಮ್ಮ ಇವತ್ತಿನ ಹಾಗೆ ಮುಂಬರುವಂಥ ಸೆಷನ್ಸ್ನಲ್ಲಿ. ಓಕೆ, ಹೇಗಿದೆ ನೋಡಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆಯಲ್ಲಿ 4 ಸೆಂಟೆನ್ಸಸನ್ನು ಡಿಸ್ಕಸ್ ಮಾಡ್ತೀನಿ. ಆ 4 ಸೆಂಟೆನ್ಸಸ್ ಹೀಗಿದೆ: ಮೊದಲನೇದು, ಎರಡನೇದು, ಮೂರನೇದು ಹಾಗೆ ನಾಲ್ಕನೇದು. ಓಕೆ, ಕಮ್ ಲೆಟ್ಸ್ ಸ್ಟಾರ್ಟ್. ಲೆಟ್ಸ್ ಸಿ ವಾಟ್ ಆರ್ ದ ಸೆಂಟೆನ್ಸಸ್ ಟುಡೇ ವಿ ಹ್ಯಾವ್ ಟು ಡಿಸ್ಕಸ್. ಮೊದಲನೇ ಸೆಂಟೆನ್ಸ್ ಹೀಗಿದೆ: ಇಂಡಿಯಾ ಹ್ಯಾಸ್ ಅ ಗ್ರೇಟ್ ಡೈವರ್ಸಿಟಿ ಆಫ್ ನ್ಯಾಚುರಲ್ ಎಕೋಸಿಸ್ಟಮ್. ಹೀಗಿದೆ, ನೋಡೋಣ ಬನ್ನಿ. ಇಂಡಿಯಾ ಅಂತ ಕೊಟ್ಟಿದ್ದಾರಲ್ವಾ, ಏನಂತ ಬರೆಯೋಣ? ಭಾರತ ಅಂತ ಬರೆಯೋಣ. ಹ್ಯಾಸ್ ಅಂದರೆ ತನ್ನ ಹತ್ರ ಏನನ್ನು ಇಟ್ಕೊಂಡಿರುವಂಥದ್ದು, ಹೊಂದಿರುವಂಥದ್ದು ಅಂತ. ಹಾಗಾಗಿ ಇಲ್ಲಿ ಇದನ್ನು ನಾವೇನಂತ ಬರಿತೀವಿ? ಹೊಂದಿದೆ ಅಂತ ಬರಿತೀವಿ. ಏನನ್ನು ಹೊಂದಿರುವಂಥದ್ದು? ಗ್ರೇಟ್ ಡೈವರ್ಸಿಟಿ ಆಫ್ ನ್ಯಾಚುರಲ್ ಎಕೋಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಗ್ರೇಟ್ ದೊಡ್ಡ ಅಂತ ತಗೊಳ್ಬಹುದು. ಓಕೆ, ಡೈವರ್ಸಿಟಿ ವೈವಿಧ್ಯತೆ ಅಂತ ಹೇಳ್ತೀವಿ. ತಗೊಳ್ಳೋಣ, ವೈವಿಧ್ಯತೆ. ಓಕೆ, ಆಫ್ ಯಾವುದರ? ನ್ಯಾಚುರಲ್ ಎಕೋಸಿಸ್ಟಮ್. ನ್ಯಾಚುರಲ್ ಅಂತಂದ್ರೆ ಏನು? ನೈಸರ್ಗಿಕ ಅಂತ ಹೇಳಬಹುದು. ನೈಸರ್ಗಿಕ ಅಂತ ಹೇಳಬಹುದು. ಎಕೋಸಿಸ್ಟಮ್ ಪರಿಸರ ವ್ಯವಸ್ಥೆ. ಬರೆಯೋಣ, ಪರಿಸರ ವ್ಯವಸ್ಥೆ. ಈ ರೀತಿಯಲ್ಲಿ ನಾವು ಬರಿಬಹುದಿದೆ. ಓಕೆ, ಈಗ ನಮ್ಮ ಒಕ್ಯಾಬುಲರಿ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಮೊದಲನೇ ಭಾಗ ಮುಗೀತು. ಈಗ ನಾವೇನು ಮಾಡಬೇಕು? ಇದನ್ನೇ ಈಗ ನಮ್ಮ ಕನ್ನಡ ಭಾಷೆಗೆ ಅನುವಾದ ಮಾಡಬೇಕು. ಮೊದಲನೇದಾಗಿ ನಾವು ನೋಡ್ತೀವಿ ಸಬ್ಜೆಕ್ಟ್ ಯಾವುದು ಅಂತ. ಇಲ್ಲಿ ನಮಗೆ ಭಾರತ ಸಬ್ಜೆಕ್ಟ್ ಆಗಿ ನಿಂತ್ಕೊಳ್ಳುತ್ತೆ. ಯಾಕೆ ಇದನ್ನೇ ಸಬ್ಜೆಕ್ಟ್ ಆಗಿ ತಗೊಳ್ಬೇಕು? ಯಾಕೆ ಅಂತಂದರೆ ಇದರಿಂದ ಒಂದು ಕ್ರಿಯೆ ನಡೀತಾ ಇದೆ. ನಡೀತಾ ಇರುವಂಥ ಕ್ರಿಯೆ ಏನು? ಏನನ್ನು ಹೊಂದಿರುವಂಥದ್ದು. ಯಾರು ಹೊಂದಿದ್ದಾರೆ? ಭಾರತ. ಏನನ್ನು ಹೊಂದಿರುವಂಥದ್ದು? ಈ ಕಾನ್ಸೆಪ್ಟನ್ನು ನಾವು ಇಲ್ಲಿ ಆಬ್ಜೆಕ್ಟಲ್ಲಿ ನೋಡಬಹುದಿದೆ. ಹಾಗಾದರೆ ಹೇಗೆ ಸೆಂಟೆನ್ಸನ್ನು ಫ್ರೇಮ್ ಮಾಡ್ತೀವಿ? ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು ಅಂತಂದರೆ ಒಂದು ಫಾರ್ಮುಲಾ ಇದೆ. ಆ್ಯಂಡ್ ದ ಫಾರ್ಮುಲಾ ಈಸ್ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ನಮಗೆ ಕನ್ನಡ ಭಾಷೆಯಲ್ಲಿ ಸೆಂಟೆನ್ಸನ್ನು ಫ್ರೇಮ್ ಮಾಡುವಾಗ
ಎಂಡಿಂಗಲ್ಲಿ ವರ್ಬ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ಹೇಗೆ ಬರೆಯೋದು ಬರೆದು ತೋರಿಸ್ತಾ ಇದ್ದೀನಿ. ಭಾರತವು ಭಾರತವು ಇಲ್ಲಿ ಇದು ಆಬ್ಜೆಕ್ಟ್. ಅ ಗ್ರೇಟ್ ಡೈವರ್ಸಿಟಿ ಆಫ್ ನ್ಯಾಚುರಲ್ ಎಕೋಸಿಸ್ಟಮ್, ಇದನ್ನ ಬರಿಬೇಕು. ಹೇಗೆ ಬರೆಯೋದು? ಭಾರತವು ನೈಸರ್ಗಿಕ ಪರಿಸರ ವ್ಯವಸ್ಥೆಯ ಏನು ದೊಡ್ಡ ವೈವಿಧ್ಯತೆಯನ್ನು ಹೊಂದಿದೆ ಅಲ್ವಾ? ಬರೆಯೋಣ. ದೊಡ್ಡ ವೈವಿಧ್ಯತೆಯನ್ನು ಏನು ಮಾಡಿದೆ? ತನ್ನಲ್ಲಿ ಇಟ್ಕೊಂಡಿದೆ. ಅದನ್ನೇ ನಾವು ಏನಂತ ಹೇಳಬಹುದು? ಹೊಂದಿದೆ ಅಂತ ಹೇಳಬಹುದು. ನೋಡಿ, ಈ ರೀತಿಯಲ್ಲಿ ಒಂದು ಸೆಂಟೆನ್ಸ್ ಅನ್ನು ಫ್ರೇಮ್ ಮಾಡೋದಕ್ಕೆ ಬಳಸಿರುವಂಥ ಫಾರ್ಮುಲಾ ಇದು. ಯಾವುದು? ಭಾರತವು ಸಬ್ಜೆಕ್ಟ್ ಆಗಿದೆ, ಹೊಂದಿದೆ ಅನ್ನುವಂಥದ್ದು ವರ್ಬ್. ಏನನ್ನ ಹೊಂದಿದೆ ಅನ್ನೋ ಕಾನ್ಸೆಪ್ಟ್ ಇಲ್ಲಿದೆ. ನಾನಿಲ್ಲಿ ಏನು ನಿಮಗೆ ಫಾರ್ಮುಲಾ ಬಳಸಿ ಅಂತ ಮುಂಚೆ ಹೇಳಿದ್ದೆ, ಅದೇ ಫಾರ್ಮುಲಾನ ಬಳಸಿ ಹೇಗೆ ವಾಕ್ಯ ರಚನೆ ಮಾಡೋದು ಅಂತ ತೋರಿಸ್ಕೊಟ್ಟೆ. ಇದು ಮೊದಲನೇ ವಾಕ್ಯವಾಗಿತ್ತು, ವಿತ್ ಯೂಸಿಂಗ್ ದ ಫಾರ್ಮುಲಾ. ಅರ್ಥ ಆಯ್ತಾ? ಮೊದಲನೇ ವಾಕ್ಯ. ಎರಡನೇ ವಾಕ್ಯದ ಕಡೆಗೆ ಹೋಗೋಣವಾ? ಬನ್ನಿ, ಎರಡನೇ ವಾಕ್ಯ ಏನಿದೆ ಅಂತ ನೋಡೋಣ. ಲಿಟಲ್ ಬಿಟ್ ಲೆಂತಿ ಅಲ್ವಾ? ಇದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಸೀಮ್ಸ್ ಲಿಟಲ್ ಬಿಟ್ ಲೆಂತಿ. ಬಟ್ ಡಿವೈಡ್ ಮಾಡ್ಕೊಂಡು ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅದನ್ನು ಹೇಳ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಓದೋಣ. ಫಸ್ಟ್ ಆಫ್ ಆಲ್ ಓದ್ಬೇಕು ನಾವು. ಏನಿದೆ? ಸಾಯಿಲ್ ಸ್ಟ್ರಕ್ಚರ್ ಆ್ಯಂಡ್ ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ ಡಿಟರ್ಮೈನ್ ಹ್ಯಾಬಿಟೇಟ್ ಕ್ವಾಲಿಟಿ ಆ್ಯಂಡ್ ಸಪೋರ್ಟ್ ಡೈವರ್ಸಿಟಿ ವಿತಿನ್ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ಸ್ ಅಂತ ಇದೆ. ಮೊದಲನೇದಾಗಿ ಒಕ್ಯಾಬುಲರಿ ಬರೆದು ಬಿಡೋಣ, ಆಮೇಲೆ ನೋಡೋಣ ಬ್ರೇಕ್ ಮಾಡೋದು ಹೇಗೆ, ಬರೆಯೋದು ಹೇಗೆ ಅಂತ. ಸಾಯಿಲ್ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾರೆ. ಸಾಯಿಲ್ ಇದನ್ನು ನಾವೇನಂತ ತಗೊಳ್ಬಹುದು? ಮಣ್ಣು ಅಂತ ತಗೊಳ್ಬಹುದು. ಸ್ಟ್ರಕ್ಚರ್ ರಚನೆ ಅಂತ ಹೇಳ್ತೀವಿ. ಆ್ಯಂಡ್ ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಕೊಟ್ಟಿದ್ದಾರೆ. ಆರ್ಗ್ಯಾನಿಕ್ ಸಾವಯವ ಅಂತ ತಗೊಳ್ಬಹುದು. ಮ್ಯಾಟರ್ ಅಂಶ ಅಂತ ತಗೊಳ್ಳಿ. ಕಂಟೆಂಟ್ ಆರ್ಗ್ಯಾನಿಕ್ ಮ್ಯಾಟರ್ ಒಂದೇ ಪದ, ಸಾವಯವ ಅಂತ ತಗೊಳ್ಬಹುದು. ಕಂಟೆಂಟ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ ಅಂಶ. ಡಿಟರ್ಮೈನ್ ನಿರ್ಧಾರ ಅಥವಾ ನಿರ್ಧರಿಸುತ್ತದೆ ಅಂತ ವಾಕ್ಯದಲ್ಲಿ ಬರುತ್ತೆ. ಲೆಟ್ಸಿ. ಹ್ಯಾಬಿಟೇಟ್ ಅಂತ ಕೊಟ್ಟಿದ್ದಾರಲ್ವಾ, ಆವಾಸ ಸ್ಥಾನ ಅಂತ ಹೇಳ್ತೀವಿ. ಆವಾಸ ಸ್ಥಾನ ಕ್ವಾಲಿಟಿ ಅಂತ ಇದೆ. ಇದನ್ನೇನಂತ ತಗೊಳ್ಳೋಣ? ಗುಣಮಟ್ಟ ಅಂತ ತಗೊಳ್ಳೋಣ. ಆ್ಯಂಡ್ ಮತ್ತು ಸಪೋರ್ಟ್ ಅಂತಂದರೆ ಬೆಂಬಲ ಅಂತ ಹೇಳ್ತೀವಿ. ನಿಮಗೆ ಈ ಪದಗಳನ್ನು ಬಿಟ್ಟು ಬೇರೆ ಸಮಾನಾರ್ಥಕ ಪದ ಗೊತ್ತಿದ್ರೆ ತಗೊಳ್ಳಿ. ನನಗೆ ಈ ಪದಗಳು ಗೊತ್ತು, ನಾನು ತಗೊಳ್ತಾ ಇದ್ದೀನಿ. ಆದರೆ ಅಲ್ಲಿರುವಂಥ ಅರ್ಥ ಬದಲಾಗಬಾರ್ದು. ರಿಮೆಂಬರ್. ನೆಕ್ಸ್ಟ್ ಈಸ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಅಂತ ಹೇಳ್ತೀವಿ. ಇದನ್ನು ತಗೊಳ್ಳೋಣ. ಜೀವ ವೈವಿಧ್ಯತೆ ಅಂತ ತಗೊಳ್ತೀವಿ. ಓಕೆ. ನೆಕ್ಸ್ಟ್, ವಿತಿನ್ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ಸ್. ವಿತಿನ್ ಅಂತಿದೆ ಅಲ್ವಾ, ಒಳಗೆ ಅಂತ ತಗೊಳ್ತೀವಿ. ಟೆರಿಸ್ಟ್ರಿಯಲ್ ಅಂತ ಇದೆ, ಭೂಮಂಡಲ ಅಂತ ಹೇಳ್ತೀವಿ. ಓಕೆ. ಎಕೋಸಿಸ್ಟಮ್ಸ್ ಈಗಷ್ಟೇ ಇಲ್ಲಿ ಬರೆದಿದ್ವಿ. ಏನಂತ? ಪರಿಸರ ವ್ಯವಸ್ಥೆ. ನಮಗೆ ಗೊತ್ತು, ನಾವು ಮತ್ತೊಮ್ಮೆ ಬರೆಯೋದು ಬೇಡ. ಇಲ್ಲಿಗೆ ನಮ್ಮ ವೊಕ್ಯಾಬುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಸಾಯಿಲ್ ಸ್ಟ್ರಕ್ಚರ್ ಹಾಗೆ ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಷ್ಟು ಏನಾಗುತ್ತೆ? ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಇದು ನಿರ್ಧರಿಸುತ್ತೆ, ಬೆಂಬಲಿಸುತ್ತೆ. ಏನನ್ನ ಇದು ನಿರ್ಧರಿಸೋದು? ಆವಾಸ ಸ್ಥಾನ, ಅದರ ಗುಣಮಟ್ಟವನ್ನು. ಯಾವುದಕ್ಕೆ ಸಪೋರ್ಟ್ ಮಾಡೋದಿದು? ಭೂಮಂಡಲ ಪರಿಸರದ ಒಳಗಿರುವಂಥ ಜೀವ ವೈವಿಧ್ಯತೆಗೆ ಇದು ಸಪೋರ್ಟ್ ಮಾಡುತ್ತೆ. ಇದಕ್ಕೆ ಆಬ್ಜೆಕ್ಟ್ ಅಂತ ಹೇಳಬಹುದು. ಈ ಕಾನ್ಸೆಪ್ಟ್ ಇದಕ್ಕೆ ನಾವು ಆಬ್ಜೆಕ್ಟ್ ಅಂತ ಹೇಳಬಹುದು. ಎರಡು ವರ್ಬ್, ಎರಡು ಆಬ್ಜೆಕ್ಟ್, ಒಂದೇ ಸಬ್ಜೆಕ್ಟ್. ಹೇಗೆ ಬರೆಯೋದು? ಬನ್ನಿ ಬರೆದು ತೋರಿಸ್ತೀನಿ. ಮಣ್ಣು ರಚನೆ ಮತ್ತು ಸಾವಯವ ಅಂಶದ ಆವಾಸ ಸ್ಥಾನದ
ಗುಣಮಟ್ಟವನ್ನು ಏನು ಮಾಡುತ್ತೆ? ನಿರ್ಧರಿಸುತ್ತದೆ. ಇದು ಮೊದಲನೇ ವಾಕ್ಯ, ನಿರ್ಧರಿಸುತ್ತದೆ. ಓಕೆ, ಇದಾಗ್ತಿದ್ದಂಗೆ ನಮ್ಗಿಲ್ಲಿ ಆ್ಯಂಡ್ ಅಂತ ಒಂದು ಕಾಣಿಸ್ತಾ ಇದೆ. ಇಲ್ಲಿಗೆ ನಾವೇನು ಮಾಡ್ತೀವಿ? ವಾಕ್ಯವನ್ನ ಬ್ರೇಕ್ ಮಾಡ್ಕೊಳ್ತೀವಿ. ಆಮೇಲೆ ಇಲ್ಲಿಂದ ನಮ್ಮ ಎರಡನೇ ಭಾಗ ಇದು ಪ್ರಾರಂಭ ಆಗುತ್ತೆ. ಇಲ್ಲಿ ಏನು ಮಾಡುತ್ತೆ ನೋಡಿ, ಆ್ಯಂಡ್ ಅಂತಿದೆ ಅಲ್ವಾ, ಮತ್ತು ಅಂತ ಬರೆದು ಬಿಡೋಣ. ಆಮೇಲೆ ಇಲ್ಲಿಂದ ನಮಗೆ ಎರಡನೇ ವಾಕ್ಯ ಪ್ರಾರಂಭ ಆಗುತ್ತೆ. ಏನಿದೆ ಇದು ಯಾವುದಕ್ಕೆ ಬೆಂಬಲವನ್ನು ಕೊಡುವಂಥದ್ದು ಅದನ್ನ ಈಗ ನಾನು ಬರಿತಾ ಇದ್ದೀನಿ. ಭೂಮಂಡಲದ ಪರಿಸರ, ಭೂಮಂಡಲದ ಪರಿಸರ ವ್ಯವಸ್ಥೆಯ ಒಳಗೆ, ಭೂಮಂಡಲದ ಪರಿಸರ ವ್ಯವಸ್ಥೆಯ ಒಳಗೆ ಜೀವ ವೈವಿಧ್ಯತೆಯನ್ನು ಏನು ಮಾಡುತ್ತೆ? ಬೆಂಬಲಿಸುತ್ತದೆ. ಜೀವ ವೈವಿಧ್ಯತೆಯನ್ನು ಏನು ಮಾಡುತ್ತಿದ್ದು? ಬೆಂಬಲಿಸುತ್ತದೆ. ಫುಲ್ ಸ್ಟಾಪ್. ನೋಡಿ ಹೇಗಿಲ್ಲಿ ಸೆಂಟೆನ್ಸನ್ನು ತಗೊಳ್ಳಲಾಗಿದೆ. ನಾನು ಆಗಲೇ ಹೇಳಿದೆ, ಸೀಮ್ಸ್ ಲೆಂತಿ ಬಟ್ ದಿಸ್ ಇಸ್ ವೆರಿ ಈಸಿ. ಹೌ ಇಟ್ ವಿಲ್ ಬಿಕಮ್ ಈಸಿ? ವೆನ್ ಯು ಡಿವೈಡ್ ದ ಸೆಂಟೆನ್ಸ್. ನೋಡಿ ನಾನು ಆಗಲೇ ನಿಮಗೆ ತಿಳಿಸಿದ್ದೀನಿ, ಇರೋದು ಒಂದೇ ಸಬ್ಜೆಕ್ಟ್ ಆಗಿರುತ್ತೆ. ಇಲ್ಲಿಂದ ಇಲ್ಲಿಯವರೆಗೆ ಒಂದು ಭಾಗ ಆ್ಯಂಡ್ ಇಲ್ಲಿಂದ ಇಲ್ಲಿಯವರೆಗೆ ಎರಡನೇ ಭಾಗ. ಮೊದಲನೇ ಭಾಗದ ವರ್ಬ್ ಇದು, ಮೊದಲನೇ ಭಾಗದ ಆಬ್ಜೆಕ್ಟ್ ಇದು, ಎರಡನೇ ಭಾಗದ ವರ್ಬ್ ಇದು, ಎರಡನೇ ಭಾಗದ ಆಬ್ಜೆಕ್ಟ್ ಇದು. ಹೀಗೆ ನೀವು ಸೆಂಟೆನ್ಸನ್ನು ಫ್ರೇಮ್ ಮಾಡೋದಕ್ಕೆ ಡೈರೆಕ್ಟಾಗಿ ಫಾರ್ಮುಲಾ ಆದರೂ ಬಳಸಬಹುದು, ಅಥವಾ ಈ ವಾಕ್ಯದಲ್ಲಿ ವಾಕ್ಯ ಬ್ರೇಕ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸೆಂಟೆನ್ಸನ್ನು ಕೂಡ ಅಂದರೆ ಸೆಂಟೆನ್ಸ್ ಫಾರ್ಮೇಷನ್ ಅದು ಕೂಡ ಅಪ್ಲೈ ಮಾಡೋದಕ್ಕೆ ನಿಮಗೆ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಸೆಂಟೆನ್ಸ್ ಫಾರ್ಮೇಷನ್ ಫಾರ್ಮುಲಾ ಆಗಲೇ ಹೇಳಿದ್ದೇನೆ, ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಇದನ್ನು ನಾವು ಅಪ್ಲೈ ಮಾಡಬಹುದು. ನಾನಿಲ್ಲಿ ಬ್ರೇಕ್ ಮಾಡೋದು ಹೇಳ್ಕೊಟ್ಟೆ, ಈ ಸೆಂಟೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡೋದು ಹೇಳ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದೀಸ್ ಟೂ ಸೆಂಟೆನ್ಸಸ್. ಈ ಎರಡೂ ವಾಕ್ಯಗಳು ಇಲ್ಲಿ ನಾನೇನು ಡಿಸ್ಕಸ್ ಮಾಡಿದ್ದೀನಿ, ಮೊದಲನೆಯದು ಹಾಗೆ ಎರಡನೆಯದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಮೂರನೇ ವಾಕ್ಯ ಹೀಗಿದೆ, ಏನಿದೆ ಅಂತ ಓದೋಣ ಬನ್ನಿ. ದ ಬ್ಲೂ ಎಕಾನಮಿ ಈಸ್ ಅ ನ್ಯೂ ಟಾಪಿಕ್ that started gaining momentum in the 21st century. ಹೀಗಿದೆ, ಬ್ಲೂ ಎಕಾನಮಿ ಅಂತ ಇದೆ. ಏನಂತ ಹೇಳಬಹುದು? ಇದನ್ನ ನೀಲಿ ಆರ್ಥಿಕತೆ ಅಂತ ಹೇಳಬಹುದು. ಇದು ಏನಾಗಿದೆ? ಅ ನ್ಯೂ ಟಾಪಿಕ್. ನ್ಯೂ ಅಂತಂದ್ರೆ ಹೊಸ, ಟಾಪಿಕ್ ಅಂತಂದ್ರೆ ವಿಷಯ. that started gaining momentum ಅಂತ ಕೊಟ್ಟಿದ್ದಾರೆ. ಸ್ಟಾರ್ಟೆಡ್ ಅಂತ ಅಂದರೆ ಇಲ್ಲಿ ಸದ್ಯಕ್ಕೆ ಪ್ರಾರಂಭ ಅಂತ ಬರೆದಿದ್ದೀನಿ. ವಾಕ್ಯದಲ್ಲಿ ಇದು ಬದಲಾಗುತ್ತೆ, ಯಾಕೆಂದರೆ ಇದು ಪಾಸ್ಟ್ ಟೆನ್ಸಲ್ಲಿದೆ. ನಾನು V1 ಪ್ರೆಸೆಂಟ್ ಟೆನ್ಸನ್ನು ಬರೆದಿದ್ದೀನಿ. ಸ್ಟಾರ್ಟ್ ಅನ್ನೋ ಪದವನ್ನು ಮಾತ್ರ ಇಲ್ಲಿ ನಾನು ಬರೆದಿರೋದು. ಗೇನಿಂಗ್ ಅಂತಿದೆ ಅಲ್ವಾ, ಅಂದರೆ ಪಡೆಯುವುದು ಅಂತ ನಾವಿಲ್ಲಿ ಹೇಳ್ತೀವಿ. ಓಕೆ, ಮೊಮೆಂಟಮ್ ಈ ಒಂದು ಪದವನ್ನು ಕನ್ನಡದಲ್ಲಿ ಅವೇಗ ಅಂತ ಹೇಳಬಹುದು. ಯಾವಾಗ? ಇನ್ ದ 21st century, 21ನೇ ಹೀಗೆ ಬರುತ್ತೆ. ಸೆಂಚುರಿ ಅಂತ ಕೊಟ್ಟಿದ್ದಾರಲ್ವಾ, ಶತಮಾನ ಅಂತ ಇಲ್ಲಿ ನಾವು ಇದನ್ನ ತಗೊಳ್ಬಹುದಿದೆ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಬ್ಲೂ ಎಕಾನಮಿ, ನೀಲಿ ಆರ್ಥಿಕತೆಯ ಬಗ್ಗೆ ಇದೇ ಸಬ್ಜೆಕ್ಟ್ ಆಯಿತು. ಇದು ಪ್ರಾರಂಭ ಆಗಿದೆ, ಸ್ಟಾರ್ಟೆಡ್ ವರ್ಬ್. ಯಾವುದಕ್ಕೆ ಪ್ರಾರಂಭ ಮಾಡಿರುವಂಥದ್ದು ಅಥವಾ ಏನನ್ನ ಪಡ್ಕೊಳ್ಳೋದಕ್ಕೆ? ಮೊಮೆಂಟಮ್, ಯಾವಾಗ ಅನ್ನುವಂಥದ್ದು ಆಬ್ಜೆಕ್ಟ್ನಲ್ಲಿ ಇದೆ. ಆ್ಯಂಡ್ ಇದೊಂದು ಹೊಸ ಟಾಪಿಕ್, ಇದು ಕೂಡ ಆಬ್ಜೆಕ್ಟ್ನಲ್ಲೇ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬಹುದು. ಹೇಗೆ ಬರೆಯೋದು? ಬರೆದು ತೋರಿಸ್ತೀನಿ, ಹೇಳ್ಕೊಡ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಮೊದಲನೇದಾಗಿ ನಾವು ಇಲ್ಲಿ ಬಳಸುವ ಫಾರ್ಮುಲಾನ ಬರಿತಾ ಇದ್ದೀನಿ.
ಈ ಒಂದು ಫಾರ್ಮುಲಾ ನಮಗೆ ಸಿಂಪಲ್ ಆಗಿ ಯಾವುದೇ ತಪ್ಪಿಲ್ಲದೆ ಸೆಂಟೆನ್ಸ್ ಫ್ರೇಮ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹೇಗೆ ಬರಿಬಹುದು ಬನ್ನಿ ನೋಡೋಣ. ನೀಲಿ ಆರ್ಥಿಕತೆಯು 21ನೇ ಯಾವಾಗ ಅಂತ ಫಸ್ಟ್ ಬರಿಬೇಕು. 21ನೇ ಶತಮಾನದಲ್ಲಿ ಆವೇಗವನ್ನು ಪಡೆಯಲು ಇನ್ನು ಈ ಹೊಸ ವಿಷಯ ತಗೊಂಡಿಲ್ಲ, ನೋಡೋಣ ಆಬ್ಜೆಕ್ಟ್ ಅಲ್ಲಿ ಕೂರುತ್ತಾ ಅಂತ. ಇಲ್ಲ ಅಂದ್ರೆ ಅದನ್ನ ಸಬ್ಜೆಕ್ಟ್ ಜೊತೆಲೆ ತಗೊಳ್ಬೇಕು. ಲೆಟ್ಸ್ ಸಿ. 21ನೇ ಶತಮಾನದಲ್ಲಿ ಆವೇಗವನ್ನು ಪಡೆಯಲು ಅಥವಾ ಆವೇಗ ಪಡೆಯಲು, ಎನಿಥಿಂಗ್ ಇಸ್ ಓಕೆ, ಆವೇಗವನ್ನು ಪಡೆಯಲು ಪ್ರಾರಂಭಿಸಿತು ಅಂತ ಇದನ್ನ ತಗೊಳ್ಬಹುದು. ಸೊ ಇಲ್ಲಿ ಈ ಹೊಸ ವಿಷಯ ಅದನ್ನ ನಾವು ತಗೊಂಡಿಲ್ಲ, ಎಲ್ಲಿ ಬರಿಬಹುದು, ಆಬ್ಜೆಕ್ಟ್ ಅಲ್ಲಿ ಸೇರಿಸಬಹುದು ಅಂದೆ, ಬಟ್ ವಿ ಡಿಂಟ್ ಗಾಟ್ ಅ ಸ್ಪೇಸ್ ಟು ಫಿಲ್ ಇಟ್. ಸೊ ಹಾಗಾಗಿ ಅದನ್ನ ಬೇಕಾದ್ರೆ ಇಲ್ಲಿ ಸೇರಿಸ್ಕೊಳ್ಳಿ, ಅಥವಾ ಇಲ್ಲಿ 21ನೇ ಶತಮಾನದ ಮುನ್ನ ಬೇಕಾದ್ರೆ ಸೇರಿಸ್ಕೊಳ್ಳಿ. ನೀಲಿ ಆರ್ಥಿಕತೆಯ, ಅವಾಗ ಯು ಬರೋದಿಲ್ಲ, ಅವಾಗ ಯ ಅಂತ ಮಾಡ್ಕೊಳ್ಬೇಕು. ಬಿಕಾಸ್ ನಾವಿಲ್ಲಿ ಹೊಸದಾಗಿ ಇನ್ನೇನೋ ಇದ್ರ ಜೊತೆಲಿ ಸೇರಿಸ್ತಾ ಇದ್ದೀವಿ. ನೀಲಿ ಆರ್ಥಿಕತೆಯ ಹೊಸ ವಿಷಯವು, ನೋಡ್ತಾ ಇದ್ದೀರಾ ಡಿಫ್ರೆನ್ಸ್, ನೋಡ್ತಾ ಇದ್ದೀರಾ. ಇಲ್ಲಿ ಬಂದಾಗ ಆ ಹೊಸ ವಿಷಯ ಏನಿತ್ತು ಅಂದ್ರೆ ಇಲ್ಲಿ ಆರ್ಥಿಕತೆಯು ಅಂತ ಏನಿತ್ತಲ್ವಾ, ಅದನ್ನ ನಾವು ಈ ರೀತಿಯಲ್ಲಿ ತಗೊಳ್ಬೇಕು. ಹೊಸ ವಿಷಯವು, ಅಲ್ಲಿ ಯು ಹೋಯ್ತು, ಇಲ್ಲಿ ವು ಅನ್ನುವಂಥದ್ದು ಆ್ಯಡ್ ಆಯಿತು. ದಿಸ್ ಇಸ್ ವೆರಿ ಬೇಸಿಕ್ ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀಲಿ ಆರ್ಥಿಕತೆಯ ಹೊಸ ವಿಷಯವು 21ನೇ ಶತಮಾನದಲ್ಲಿ ಆವೇಗವನ್ನು ಪಡೆಯಲು ಪ್ರಾರಂಭಿಸಿತು. ಈ ರೀತಿಯಲ್ಲಿ ಸೆಂಟೆನ್ಸ್ ಅನ್ನ ಬರೆದಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್, ಇದು ನಮ್ಮ ಸಬ್ಜೆಕ್ಟ್ ಆಗಿದೆ. ನೀವು ಬೇಕಾದ್ರೆ ಇಲ್ಲಿಂದಲೇ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿ, ನೋ ಪ್ರಾಬ್ಲಮ್. ಪ್ರಾರಂಭ ಆಗಿದ್ರ ಬಗ್ಗೆ ಇಲ್ಲಿ ಹೇಳಿರೋದು, ಆರಂಭ ಪ್ರಾರಂಭ ಏನಾದರೂ ತಗೊಳ್ಳಿ. ಇದೇನಾಯ್ತು, ವರ್ಬ್ ಆಯ್ತು. ಆಸ್ ಯು ಕ್ಯಾನ್ ನೋಟಿಸ್, ಇಲ್ಲಿ ಏನು ಫಾರ್ಮುಲಾ ಬರ್ದಿದ್ದೆ ಅಲ್ವಾ, ಅದಕ್ಕೆ ಅನುಗುಣವಾಗಿ ಈ ವಾಕ್ಯವನ್ನ ರಚನೆ ಮಾಡಲಾಗಿದೆ. ಓಕೆ, ಸೊ ಇದು ನಮ್ಮ ಸೆಷನ್ನ 3ನೇ ವಾಕ್ಯವಾಗಿತ್ತು. ಬನ್ನಿ ಸೆಷನ್ನ 4ನೇ ವಾಕ್ಯದ ಕಡೆಗೆ ಹೋಗೋಣ. ಏನು ಕೊಟ್ಟಿದ್ದಾರೆ ನೋಡೋಣ. ಎಪಿಸೋಡಿಕ್ ಲಾವಾ ಫ್ಲೋಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಹೈಲಿ ರಗ್ಗಡ್ ಟೆರೇನ್ ಆಫ್ ದಿ ಐಲ್ಯಾಂಡ್. ಹೀಗಿದೆ. ಎಪಿಸೋಡಿಕ್ ಹೀಗೆ ಬರುತ್ತೆ, ಯಾವುದೇ ಬದಲಾವಣೆ ಇಲ್ಲ. ಲಾವಾ ಅಂತ ಕೊಟ್ಟಿದ್ದಾರೆ, ಇದನ್ನು ನಾವು ಹೀಗೆ ತಗೊಳ್ತೀವಿ. ಫ್ಲೋಸ್ ಇದನ್ನ ಹರಿವು ಅಂತ ಹೇಳ್ತೀವಿ. ಆರ್ ರೆಸ್ಪಾನ್ಸಿಬಲ್ ಜವಾಬ್ದಾರಿಯಾಗಿದೆ ಅಂತ ತಗೊಳ್ಬಹುದು. ಆರ್ ರೆಸ್ಪಾನ್ಸಿಬಲ್ ಇದನ್ನೇನಂತ ತಗೊಳ್ಬಹುದು, ಕಾರಣ ಅಂತ ತಗೊಳ್ಬಹುದು. ಯಾವುದ ಕಾರಣ ಆಗಿರುವಂಥದ್ದು, ಹೈಲಿ ರಗ್ಗಡ್ ಟೆರೇನ್ ಆಫ್ ದಿ ಐಲ್ಯಾಂಡ್ ಅಂತ ಇದೆ. ಹೈಲಿ ಅನ್ನುವಂಥದ್ದನ್ನ ಹೆಚ್ಚು ಅಂತ ತಗೊಳ್ಳಿ, ನಾಟ್ ಎ ಪ್ರಾಬ್ಲಮ್. ರಗ್ಗಡ್ ಅಂತಿದೆ, ಹೀಗಂದ್ರೆ ಒರಟಾದ ಅಂತ ಹೇಳಬಹುದು. ಭೂಪ್ರದೇಶ ಅಂತ ಹೇಳ್ತೀವಿ. ಭೂಪ್ರದೇಶ ಯಾವುದರ, ಆಫ್ ದಿ ಐಲ್ಯಾಂಡ್ ಅಂತಂದ್ರೆ ದ್ವೀಪದ ಅಂತ ತಗೊಳ್ಬಹುದು. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಮುಗ್ದಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಒಂದು ಫ್ಲೋನ ಬಗ್ಗೆ. ಅದೇನು, ಎಪಿಸೋಡಿಕ್ ಲಾವಾ ಫ್ಲೋ, ಇದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಯಾವುದಕ್ಕೋ ಕಾರಣವಾಗಿದೆ. ಅರ್ಥ ಆಗ್ತಾ ಇದೆಯಾ? ಯಾವುದಕ್ಕೆ ಕಾರಣವಾಗಿರುವಂಥದ್ದು ಕಾನ್ಸೆಪ್ಟ್ ಇಲ್ಲಿದೆ, ಆಬ್ಜೆಕ್ಟ್. ಆಬ್ಜೆಕ್ಟ್ ಅನ್ನು ಬರೆಯೋದು ಲಿಟಲ್ ಬಿಟ್ ಟ್ರಿಕಿ, ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ಫಾರ್ಮುಲಾ ತಗೊಳ್ಳೋಣ. ವಿ ವಿಲ್ ಬಿ ಟೇಕಿಂಗ್ ದಿಸ್ ಫಾರ್ಮುಲಾ ಆಸ್ ಕನ್ಸಿಡರೇಷನ್ ಟು ಫ್ರೇಮ್ ಅ ಸೆಂಟೆನ್ಸ್. ಈ ಒಂದು ಫಾರ್ಮುಲಾ ಏನಿದೆ ಇದನ್ನು ನಾವು ಪರಿಗಣಿಸಿ, ಇದಕ್ಕೆ ಸಂಬಂಧಿಸಿದ ಹಾಗೆ ವಿಚಾರಗಳನ್ನು ನೋಡಿ ನಾವು ಇದರ ಬೇಸಿಸ್ನ ಮೇಲೆ ವಾಕ್ಯವನ್ನು ಬರಿತೀವಿ. ಹೇಗೆ ಬರೆಯೋದು ಬನ್ನಿ ಹೇಳ್ಕೊಡ್ತೀನಿ. ಎಪಿಸೋಡಿಕ್ ಲಾವಾ ಹರಿವು. ಎಪಿಸೋಡಿಕ್ ಲಾವಾ ಹರಿವು ಯಾವುದಕ್ಕೆ ಕಾರಣವಾಗಿರುವಂಥದ್ದು, ದ್ವೀಪದ ಅತ್ಯಂತ ಅಥವಾ ಹೆಚ್ಚಿನ, ಎನಿಥಿಂಗ್ ಇಸ್ ಓಕೆ, ಒರಟಾದ, ದ್ವೀಪದ ಅತ್ಯಂತ ಒರಟಾದ ಭೂಪ್ರದೇಶಕ್ಕೆ ಏನಾಗಿದೆ, ಇದು ಜವಾಬ್ದಾರಿಯಾಗಿದೆ, ಕಾರಣವಾಗಿದೆ. ಎನಿಥಿಂಗ್ ಇಸ್ ಓಕೆ. ಹೀಗೆ ಇಲ್ಲಿ ಸೆಂಟೆನ್ಸನ್ನು ಬರೆಯಲಾಗಿದೆ. ನೋಡಿ,
ಇಲ್ಲಿ ನಮಗೆ ಎಪಿಸೋಡಿಕ್ ಲಾವಾ ಹರಿವು ಏನು ಕೊಟ್ಟಿದ್ರು ಅದೇ ಸಬ್ಜೆಕ್ಟ್ ಆಯಿತು. ಇದು ಕಾರಣವಾಗಿರೋದು ವರ್ಬ್ ಆಯಿತು. ಯಾವುದಕ್ಕೆ? ಒಂದು ಪ್ರದೇಶಕ್ಕೆ. ಪ್ರದೇಶ ಹೇಗಿದೆ? ಒರಟಾಗಿದೆ, ಅತ್ಯಂತ ಒರಟಾಗಿದೆ. ಇದಿರೋದು ಒಂದು ದ್ವೀಪಕ್ಕೆ ಸಂಬಂಧಿಸಿದ ಹಾಗಿನ ವಿಚಾರ, ಹಾಗಾಗಿ ಇಲ್ಲಿ ತಗೊಂಡಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್, ಏನು ಹೇಳಿದ್ದೆ? ಫಾರ್ಮುಲಾ ಬಳಸಿ ವಾಕ್ಯವನ್ನು ಬರಿತೀವಿ ಅಂತ ಹೇಳಿದ್ದೆ, ಹಾಗೆಯೇ ವಾಕ್ಯವನ್ನು ರಚನೆ ಮಾಡಲಾಗಿದೆ. ನಾನು ಯಾಕೆ ಈಗ ಈ ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದೀನಿ ಅಂತ ಅಂದರೆ, ನಾವು ಅನೇಕ ಸೆಷನ್ಸನ್ನು ಪ್ಯಾರಾಗ್ರಾಫ್ ಬೇಸ್ ಮೇಲೆ ಮಾಡಿಕೊಟ್ಟಿದ್ದೀವಿ. ಆದರೆ ಕೆಲವರಿಗೆ ಸೆಂಟೆನ್ಸ್ ಫಾರ್ಮೇಷನ್ನ ಬಗ್ಗೆ ಇನ್ನೂ ಬಹಳಷ್ಟು ಡೌಟ್ ಇದೆ. ಹಾಗಾಗಿ ಅವ್ರಿಗೆಲ್ಲ ಉಪಯೋಗ ಆಗಲಿ ಅಂತಾನೆ ನಾನು ವಿಚಾರಗಳನ್ನು ಎವ್ರಿ ಡೇ ಏನೇನು ಅಪ್ಡೇಟ್ಸ್ ಇರುತ್ತೆ ಅಂಥ ವಿಚಾರಗಳನ್ನು ತೊಗೊಂಡು ಬರ್ತೀನಿ. ಅವುಗಳನ್ನು ತೊಗೊಂಡು ಬಂದು ನಿಮ್ಮ ಜೊತೆಯಲ್ಲಿ ಹೀಗೆ ನಾನು ಡಿಸ್ಕಸ್ ಮಾಡ್ತೀನಿ. ಹೇಗನ್ನಿಸ್ತು ಈ ನನ್ನ ಹೊಸ ಯೋಚನೆ? ಇದ್ರ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ತಪ್ಪದೇ ಲೈಕ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವರೊಂದಿಗೆ ನಮ್ಮ ಕ್ಲಾಸಸ್ ಎಲ್ಲ ಶೇರ್ ಮಾಡಿ. ಓಕೆ, ಆ್ಯಂಡ್ ನಿಮಗೆ ಗೊತ್ತಿರುತ್ತೆ, ಒಂದು ವೇಳೆ ಗೊತ್ತಿಲ್ಲ ಅಂತಂದರೆ ತಿಳ್ಕೊಳ್ಳಿ, ನಿಮಗಾಗಿ ನಮ್ಮ ವೇದಾಂತ್ ಪಾಠಶಾಲೆಯ ವೆಬ್ಸೈಟ್ನಲ್ಲಿ ಪ್ರತಿನಿತ್ಯ ಸಂಜೆ 5 ಗಂಟೆಗೆ ಹೊಸ ಟ್ರಾನ್ಸ್ಲೇಷನ್ ಕ್ಲಾಸಸ್ ಅಪ್ಲೋಡ್ ಆಗ್ತಿದೆ. ಹೇಗೆ ಯೂಟ್ಯೂಬಲ್ಲಿ ನೀವು ಪ್ರತಿನಿತ್ಯ 8 ಗಂಟೆಗೆ ನಮ್ಮ ಕ್ಲಾಸನ್ನು ನೋಡ್ತಾ ಹೋಗ್ತೀರಾ, ಹಾಗೆಯೇ ನಮ್ಮ ವೆಬ್ಸೈಟಲ್ಲೂ ಕೂಡ 5 ಗಂಟೆಗೆ ಇದೇ ರೀತಿಯ ಟ್ರಾನ್ಸ್ಲೇಷನ್, ಒಂದಿನ ಪ್ಯಾರಾಗ್ರಾಫ್ ಇರುತ್ತೆ, ಒಂದಿನ ನಿಮ್ಗೆ ಒಕ್ಯಾಬುಲರಿ ಹೇಳ್ಕೊಡ್ತೀನಿ, ಒಂದೊಂದಿನ ಈ ಥರ ಸೆಂಟೆನ್ಸಸ್ ಇರುತ್ತೆ. ಕೆಲವೇ ದಿನಗಳಲ್ಲಿ ಪ್ರಿಸಿ ರೈಟಿಂಗ್ ಕ್ಲಾಸಸ್ ಕೂಡ ನಮ್ಮ ವೆಬ್ಸೈಟಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೀಸ್ ಆರ್ ಆಲ್ ಫ್ರೀ. ಜಸ್ಟ್ ನಮ್ಮ ವೆಬ್ಸೈಟನ್ನು ವಿಸಿಟ್ ಮಾಡಿ ನೀವು ಯಾವಾಗ ಬೇಕಾದರೂ ಕ್ಲಾಸಸನ್ನು ವಾಚ್ ಮಾಡಬಹುದಿರುತ್ತೆ. ವೆಬ್ಸೈಟ್ ಲಿಂಕ್ www.vedantpathashale.com. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಪ್ರೊವೈಡ್ ಮಾಡಿರ್ತೀನಿ ಲಿಂಕನ್ನು, ಅವರ್ ವೆಬ್ಸೈಟ್ ಅಂತ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಕೂಡ ನೀವು ವಾಚ್ ಮಾಡಬಹುದಿರುತ್ತೆ. ಹೇಗನ್ನಿಸ್ತು ಈ ವಿಚಾರ ನಿಮಗೆ? ಇದನ್ನು ಕೂಡ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. 8 ಗಂಟೆಗೆ ಯೂಟ್ಯೂಬಲ್ಲಿ ಕ್ಲಾಸಸ್ ನೋಡಿ, 5 ಗಂಟೆಗೆ ವೆಬ್ಸೈಟಲ್ಲಿ ಕ್ಲಾಸಸ್ನ ನೋಡಿ. ಓಕೆ, ಎಸ್. ನೀವೇನಾದರೂ ನಮ್ಮ ಕೋರ್ಸಿಗೆ ಜಾಯಿನ್ ಆಗಬೇಕು, ನಮ್ಮ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಚೆನ್ನಾಗಿ ಓದ್ಕೊಳ್ಳಿ. ನಾಳಿನ ನಮ್ಮ ವೆಬ್ಸೈಟ್ ಹಾಗೆ ಯೂಟ್ಯೂಬ್ ಕ್ಲಾಸಸನ್ನು 5 ಗಂಟೆಗೆ ಹಾಗೆ 8 ಗಂಟೆಗೆ ತಪ್ಪದೆ ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.